ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂತಹ ಈ ಒಂದು ಸುಂದರವಾದ ಸ್ಥಳ ಯಾವುದು ಅಂತ ಅಂದರೆ ಪ್ಯಾರಾಮಿಡ್ ವ್ಯಾಲಿ ಅಂತ. ಈ ಒಂದು ಪ್ಯಾರಾಮಿಡ್ ವ್ಯಾಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ನೀವು ಕೇಳ್ಬೋದು. ಇದು ಕನಕಪುರದಲ್ಲಿ ಬರುತ್ತೆ. ರಾಮನಗರ ಡಿಸ್ಟಿಕ್, ಕನಕಪುರ, ಬೆಂಗಳೂರು. ನೋಡ್ತಾ ಇರ್ಬೋದು ನನ್ನ ಸ್ನೇಹಿತರು, ಇವರಿಬ್ಬರು ಕೂಡ ಆಶಾ ಹಾಗೆ ಸರಿತಾ ಅಂತ ಹೇಳಿಬಿಟ್ಟು ನಾನು 3 ಜನನು ಸೇರಿಕೊಂಡು ಈ ಒಂದು ಪ್ಯಾರಾಮಿಡ್ ವ್ಯಾಲಿಗೆ ಇವತ್ತು ಬರ್ತಾ ಇದ್ದೀವಿ. ನಾನು ಬರ್ತಾ ಇರೋದು ಇದೇ ಫಸ್ಟು, ಆದರೆ ನನ್ನ ಫ್ರೆಂಡ್ಸ್ ಈಗಾಗಲೇ ತುಂಬ ಸಲ ಬಂದು ಹೋಗಿದ್ದಾರೆ. ಈ ಒಂದು ಪ್ಯಾರಾಮಿಡ್ ವ್ಯಾಲಿಯನ್ನು ನಡೆಸ್ತಾ ಇರೋದು ಪತ್ರಿಜಿ ಅನ್ನುವಂತಹ ಒಬ್ಬ ಗುರೂಜಿ. ಈ ಒಂದು ಪ್ಯಾರಾಮಿಡ್ ವ್ಯಾಲಿ ಸುಮಾರು 16 ಎಕರೆಯ ಜಾಗದಲ್ಲಿ ಈ ಒಂದು ಪ್ಯಾರಾಮಿಡ್ ವ್ಯಾಲಿಯನ್ನು ಸಂಪೂರ್ಣವಾಗಿ ವಿಸ್ತಾರ ಮಾಡಿಕೊಂಡು ತುಂಬ ಚೆನ್ನಾಗಿ ಈ ಒಂದು ಪ್ಯಾರಾಮಿಡ್ ವ್ಯಾಲಿಯಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿರ್ಬೋದು, ಎಲ್ಲೂ ಕೂಡ ಗಲೀಜಿಲ್ದೇ ತುಂಬ ಚೆನ್ನಾಗಿ ಈ ಒಂದು ಜಾಗವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಇಲ್ಲ. ಸೊ ಗಾಡಿ ಪಾರ್ಕಿಂಗಿಗೆ ಮಾತ್ರ 50 ರೂಪಾಯಿ, ಕಾರ್ ಪಾರ್ಕಿಂಗಿಗೆ. ಸೊ ಕಾರ್ ಪಾರ್ಕಿಂಗಿಗೆ ತುಂಬಾ ದೊಡ್ಡ ವಿಶಾಲವಾದ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ಯಾರಾಮಿಡ್ ವ್ಯಾಲಿಗೆ ಇಲ್ಲಿ ವಯಸ್ಸಾಗಿರೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಸಹ ಬರ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಹಲವಾರು 108 ತರಹದ ಗಿಡ ಮರಗಳನ್ನು ನಾವು ಈ ಒಂದು ಪ್ಯಾರಾಮಿಡ್ ವ್ಯಾಲಿಯಲ್ಲಿ ನೋಡ್ಬೋದು. ಹಾಗೆ ನನ್ನ ಸ್ನೇಹಿತರು ಇಬ್ಬರು ಸೇರಿಕೊಂಡು ಇಲ್ಲಿ ಆಮ್ಲ ಅಂದರೆ ನೆಲ್ಲಿಕಾಯಿ, ಈ ಒಂದು ನೆಲ್ಲಿಕಾಯಿ ಗಿಡದ ಹತ್ರ ನೆಲ್ಲಿಕಾಯಿ ಕೆಳಗಡೆ ಬಿದ್ದಿತ್ತು. ಸೊ ಇದನ್ನು ಸಿಟಿ ಒಳಗೆ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದರೆ 100 ರೂಪಾಯಿ ದುಡ್ಡು. ನಮ್ಮ ಕಣ್ಣೆ ಎದುರಿಗೆ ಕೆಳಗಡೆನೇ ಬಿದ್ದು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಮತ್ತು ನನ್ನ ಗೆಳತಿಯರು ಇಬ್ಬರು ಸೇರಿಕೊಂಡು ಈ ಪ್ಯಾರಾಮಿಡ್ ವ್ಯಾಲಿಯ ಒಂದು ಆವರಣದಲ್ಲಿ ಸಿಕ್ಕುವಂತಹ ನೆಲ್ಲಿಕಾಯಿಯನ್ನು ತಗೊಳ್ತಾ ಇದ್ವಿ. ಈ ಒಂದು ಮರವನ್ನು ನೋಡ್ಬೋದು. ಆ ಮರದಲ್ಲಿ ತುಂಬ ಅಂದರೆ ತುಂಬ ನೆಲ್ಲಿಕಾಯಿ ಅಂದರೆ ಆಮ್ಲ ನಮಗೆ ಸಿಗುತ್ತೆ. ಆದರೆ ಏನು ಮಾಡೋದು, ಅದನ್ನು ಕೆಡುಕೊಳ್ಳೋದಕ್ಕಾಗಲಿ ಅದನ್ನು ಕಿತ್ಕೊಡೋದಕ್ಕಾಗಲಿ ಅಲ್ಲಿ ಯಾರೂ ಇರಲಿಲ್ಲ. ನಮ್ಮ ಕೆಳಗಡೆ ಬಿದ್ದಂತಹ ಒಂದಿಷ್ಟು ನೆಲ್ಲಿಕಾಯಿಯನ್ನು ತಗೊಂಡು ಒಳಗಡೆ ಬರ್ತಾ ಇದ್ದೀವಿ. ಇಲ್ಲಿ 108 ವಿಧ ವಿಧವಾದ ಗಿಡ ಮರಗಳ ಪರಿಚಯ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಸಿಗುತ್ತದೆ. ನಾವು ಎಷ್ಟೋ ರೀತಿಯ ಗಿಡವನ್ನು ನಮಗೆ ಪರಿಚಯನೇ ಇರೋದಿಲ್ಲ. ಇನ್ನೊಂದು ಕಡೆ ನಮಗೂ ಕೂಡ ಗೊತ್ತಿರೋದಿಲ್ಲ, ನಮ್ಮ ಮಕ್ಕಳಿಗೂ ಸಹ ಗೊತ್ತಿರೋದಿಲ್ಲ. ನಾವಿವಾಗ ಪ್ಯಾರಾಮಿಡ್ ಹತ್ರ ಬಂದಿದ್ದೀವಿ. ನೋಡ್ಬೋದು, ಇಲ್ಲಿ ಬುದ್ಧ ಕಮಲದ ಹೂ ಮೇಲೆ ಕುತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಒಂದು ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಪಕ್ಕದಲ್ಲಿ ನಾವು ಒಂದಿಷ್ಟು ಫೋಟೋವನ್ನು ತಕ್ಕೊಳ್ತಾ ಇದ್ವಿ. ನಾನು ಮತ್ತು ನನ್ನ ಸ್ನೇಹಿತರು ಇಬ್ಬರು 3 ಜನ ಸೇರಿಕೊಂಡು ಈ ಸ್ಥಳದಲ್ಲಿ ತುಂಬಾ ಇಷ್ಟಪಟ್ಟು ಫೋಟೋಶೂಟ್ನ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ನನ್ನ ಸ್ನೇಹಿತರು ಇಬ್ಬರು ಕೂಡ ವರ್ಕಿಂಗ್ ವುಮೆನ್ಸ್, ನಾನು ಒಬ್ಬಳೇ ಯೂಟ್ಯೂಬರ್ ಆಗಿರೋದು. ಸೊ ಇಂಥ ಒಂದು ಪ್ಲೇಸ್ಗೆ ಕರ್ಕೊಂಬಂದಿರುವಂತಹ ನನ್ನ ಗೆಳತಿಯರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಧ್ಯಾನ ಅನ್ನೋದು ಪ್ರತಿ ಮುಖ್ಯ. ತುಂಬ ಜನ ಧ್ಯಾನವನ್ನು ಮಾಡೋದೇ ಇಲ್ಲ. ಧ್ಯಾನವನ್ನು ಮಾಡೋದ್ರಿಂದ ನಮಗೆ 108 ರೀತಿಯ 108 ತರಹದ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ನಾನು ಈ ಒಂದು ಪ್ಯಾರಾಮಿಡ್ ವ್ಯಾಲಿಗೆ ಬರ್ತಾ ಇದ್ದಾಗೇ ನನ್ನ ಮನಸ್ಸಲ್ಲಿ ಏನೋ ಒಂಥರ ಉತ್ಸಾಹ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಕೂಡ ಇಲ್ಲಿ ಸುತ್ತಮುತ್ತ ಬನ್ನರ್ಘಟ್ಟ, ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರದಲ್ಲಿ ಇದ್ದರೆ ಈ ಒಂದು ಪ್ಯಾರಾಮಿಡ್ ವ್ಯಾಲಿಗೆ ನೀವು ಎಂಟ್ರಿಯನ್ನು ಕೊಡಿ ಅಂತ ಹೇಳ್ತೀನಿ. ಈ ಪ್ಯಾರಾಮಿಡ್ ವ್ಯಾಲಿಯ ಒಳಗೆ ಎಂಟ್ರಿ ಕೊಡ್ತಿದ್ದ ಹಾಗೇ ನಮ್ಮ ಮನಸ್ಸಿಗೆ ಏನೋ ಒಂಥರ ತುಂಬಾ ಖುಷಿಯಾಗುತ್ತೆ. ಅಲ್ಲಿ ನೀವು ನೋಡ್ಬೋದು, ಬುದ್ಧ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಈ ದಿನದಲ್ಲಿ ಜನಗಳು ಕೆಲಸ ದುಡ್ಡು ಅಂತ ಹೇಳಿ ಯಾವಾಗಲೂ ಕೂಡ ತುಂಬಾ ಬ್ಯುಸಿ ಆಗಿರೋದ್ರಿಂದ ತನ್ನ ಬಗ್ಗೆ ಅವನು ಕಾಳಜಿಯನ್ನು ವಹಿಸೋದು ತುಂಬಾ ಕಷ್ಟ. ಇಂತಹ ಒಂದು ಟೆನ್ಷನ್ನಿನ ಜೀವನ ಮಾಡ್ತಾ ಇರಬೇಕಾದ್ರೆ ಅವನು ಧ್ಯಾನವನ್ನು ಮರೆತಿರ್ತಾರೆ. ಸೊ ಆವಾಗವಾಗ ಬಂದು ನಾವು ಇಂಥ ಒಂದು ಸ್ಥಳದಲ್ಲಿ ಧ್ಯಾನವನ್ನು ಮಾಡ್ಬೋದು. ಈ ಒಂದು ಪ್ಯಾರಾಮಿಡ್ ವ್ಯಾಲಿಯ ಒಳಗೆ ಹೋಗ್ತಿದ್ದಾಗೇ ಫೋನ್ ಅಲೋ ಇಲ್ಲ, ಫೋನನ್ನು ಸ್ವಿಚ್ ಆಫ್ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ನಾವು ಕೂಡ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಸುಮಾರು 3-4 ಅವರ್ಸ್ ಕೂತ್ಕೊಂಡು ಧ್ಯಾನವನ್ನು ಮಾಡಿದ್ವಿ. ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬಾ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಪ್ಯಾರಾಮಿಡ್ ವ್ಯಾಲಿ ಬೆಂಗಳೂರಲ್ಲಿ ಸುಮಾರು ಒಂದು 40-50 ಬ್ರ್ಯಾಂಚಸ್ ಇದೆ. ಸೊ ಯಾವ್ಯಾವ ಜಾಗದಲ್ಲಿ ಈ ಒಂದು ಪ್ಯಾರಾಮಿಡ್ ವ್ಯಾಲಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಬೋರ್ಡಲ್ಲಿ
ಎಲ್ಲ ಅಡ್ರೆಸ್ನು ಸಹ ಕೊಟ್ಟಿದ್ದರು. ಸೊ ಅದನ್ನು ನಾನು ಸ್ವಲ್ಪ ನೋಡಿಕೊಂಡೆ. ಅದಾದಮೇಲೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಿಗೂ ಕೂಡ ಬರ್ತಾ ಇದ್ದೀನಿ. ಇಲ್ಲಿ ನಾವು ಹಲವಾರು ಬುಕ್ಸ್ಗಳನ್ನು ನೋಡ್ಬೋದು. ಕನ್ನಡ, ಇಂಗ್ಲೀಷು, ಇನ್ನು ಹಲವಾರು ಭಾಷೆಯ ಪುಸ್ತಕವನ್ನು ನೋಡಿ ನಾವು ಕೆಲವೊಂದಿಷ್ಟು ಕನ್ನಡದಲ್ಲಿ ಇರುವಂತಹ ಪುಸ್ತಕವನ್ನು ತಗೊಂಡ್ವಿ. ನಾವು ಆರಾಮಾಗಿ ಕೂತ್ಕೊಂಡು, ಅಂದರೆ ಯಾವಾಗಲೂ ಫೋನ್ ಯೂಸ್ ಮಾಡೋದನ್ನು ಬಿಟ್ಟು ಸ್ವಲ್ಪ ಹೊತ್ತು ಬುಕ್ಕನ್ನು ಓದಿದರೂ ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶೋಕೇಸ್ ಪೀಸ್ ಸಹ, ಅಂದರೆ ಈ ಕಡೆ ಕರು, ಹಸು ಆಗಿರ್ಬೋದು, 108 ರೀತಿಯ ಇಲ್ಲಿ ವಸ್ತುಗಳು ಸಿಗ್ತಾ ಇದ್ದಾವೆ. ಇನ್ನು ಬುದ್ಧ ಅವರು ಧ್ಯಾನ ಮಾಡ್ತಾ ಕೂತ್ಕೊಂಡಿರುವಂತಹ ಒಂದು ಸ್ಟ್ಯಾಚು ಆಗಿರ್ಬೋದು, ಇನ್ನು ಏನೆಲ್ಲ ನಮಗೆ ಬೇಕು ಅಂದರೆ ನಮ್ಮ ಮಕ್ಕಳ ಆಟ ಆಡೋದಕ್ಕಾಗಿರ್ಬೋದು, ಶೋ ಪೀಸಸ್ ಆಗಿರ್ಬೋದು, ಈ ರೀತಿಯ ಹಲವಾರು ಐಟಮ್ಗಳು ನಮಗೆ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತೋರಿಸ್ತಾ ಇರುವಂಥದ್ದು ಇದು ಗಾಜಿನ ಟ್ರೀ. ಈ ಒಂದೊಂದು ಕಲ್ಲರಲ್ಲಿ ಕಾಣಿಸ್ತಿರುವಂತಹ ಗಾಜಿನ ಟ್ರೀ ನಮ್ಮ ಮನೆಗೆ ಅಥವಾ ನಮಗೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು. ಅದಾದಮೇಲೆ ಈ ಕಡೆ ತಿಂಡಿ ತಿನಿಸು ಕೂಡ ಇದೆ. ಇನ್ನೊಂದು ಕಡೆ ಇಲ್ಲಿ 3 ಟೈಮ್ಸ್ ಊಟದ ವ್ಯವಸ್ಥೆನೂ ಕೂಡ ಇದೆ, ಅದು ಫುಲ್ ಫ್ರೀಯಾಗಿ. ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಊಟದ ಹಾಲಿಗೆ ಬರ್ತಾ ಇದ್ವಿ, ಆಲ್ರೆಡಿ ಆಲ್ಮೋಸ್ಟು ಫುಲ್ ಆಗಿತ್ತು ಊಟ. ಸೊ ಕ್ಯೂನಲ್ಲಿ ಹೋಗಿ ನಮ್ಮ ತಟ್ಟೆಯನ್ನು ತಗೊಂಡು ಊಟವನ್ನು ಹಾಕಿಸ್ಕೊಂಡು ನಾವು ತಿನ್ನೋದಕ್ಕೆ ಶುರು ಮಾಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದಕ್ಕಂತೂ ನಾವು ಏನು ಹೇಳೋದಕ್ಕೂ ಆಗೋದೇ ಇಲ್ಲ. ಅದಕ್ಕೆ ಇನ್ನೊಂದು ಮಾತೇ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನೋಡ್ತಾ ಇರ್ಬೋದು. ಜನನೂ ಕೂಡ ಅಷ್ಟೇ ಸೈಲೆಂಟಾಗಿ ಶಿಸ್ತನ್ನು ಕಾಪಾಡ್ತಾರೆ. ಯಾರು ಕೂಡ ಎಲ್ಲೂ ಜೋರಾಗಿ ಮಾತಾಡೋದಿಲ್ಲ. ತುಂಬಾ ಸೈಲೆಂಟಾಗಿ ಈ ಒಂದು ಜಾಗವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅನ್ನ, ಮೂಲಂಗಿ ಸಾಂಬಾರು, ಪಲ್ಯ, ಹಾಗೆ ಸ್ವಲ್ಪ ಪಾಯಸ, ಈ ರೀತಿ ಹಾಕಿಸ್ಕೊಂಡು 3 ಸಲ ಬೇಕಾದರೂ ಹೋಗಿ ನಾವು ಹಾಕಿಸ್ಕೊಂಡು ತಿನ್ಬೋದು. ಈ ಒಂದು ಜಾಗಕ್ಕೆ ನಾವು ಮತ್ತು ನಮ್ಮ ಮಕ್ಕಳು ಬಂದು ಧ್ಯಾನವನ್ನು ಮಾಡಿದರೆ ಧ್ಯಾನದ ಮಹತ್ವವೇನು ಎಂದು ತಿಳಿಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.